ಅದು ಅದು ಮೇಡಮ್ ಅವರೇ, ತಾರಕ್ ಸರ್ ಅವ್ರ ಸ್ಥಿತಿಗೆ ನೀವೇ ಕಾರಣ ಅಂತ ದೊಡ್ಡ ಯಜಮಾನ್ರು ಮತ್ತೆ ಮಯೂರಿ ಅಕ್ಕ ಇಬ್ರು ಮಾತಾಡ್ಕೋತಾ ಇದ್ರು. ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ನೀವೇ ಅವ್ರಿಗೆ ತಪ್ಪಾಗಿರೋ ಔಷಧಿ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ನಿಮ್ಗೆ ಹೇಳ್ಬಾರ್ದು ಅಂತಾನೆ ಅನ್ಕೊಂಡೆ, ಆದ್ರೆ ನೀವ್ ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು. ಸ್ವಂತ ತಮ್ಮಂಗೆ ನೀವೀಗ ಮಾಡೋದಕ್ಕೆ ಹೇಗೆ ಸಾಧ್ಯ ಹೇಳಿ ಮೇಡಮ್? ಅದಕ್ಕೆ ನನ್ನ ಮನಸ್ಸು ತಡಿದೆ ಎಲ್ಲ ಹೇಳ್ಬಿಟ್ಟೆ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಮೇಡಮ್. ನೀನು ಹೋಗು. ನೋಡಿದ್ರಾ ಅವ್ರು ನನ್ನ ಬಗ್ಗೆ ಏನ್ ಮಾತಾಡ್ಕೋತಾ ಇದ್ದಾರೆ ಅಂತ? ನಾನು ತಾರಕಗೆ ವಿಷ ಹಾಕದ್ನಂತೆ. ಈ ಆಪಾದನೆ ಹೊತ್ಕೊಂಡು ನಾನು ಇನ್ನೂ ಇಲ್ಲೇ ಇರ್ಬೇಕಾ? ಖಂಡಿತ ಇರೋದಿಲ್ಲ. ನಾನು ಈಗಲೇ ಮನೆ ಬಿಟ್ಟು ಹೋಗ್ತೀನಿ. ಸಮೋ, ಸಮೋ ಆತುರ ಪಡ್ಬೇಡ. ಅಲ್ಲ, ಕೆಲ್ಸದವ್ಳು ಹೇಳಿದೆಲ್ಲ ನಿಜ ಅಂತ ಹೇಗ್ ನಂಬ್ತೀಯ? ನಿಮ್ಮಪ್ಪ ಹೇಗಂತ ನಿಂಗೆ ಚೆನ್ನಾಗಿ ಗೊತ್ತು ತಾನೆ. ಬಾವಾ ಅವ್ರು ಒಳ್ಳೋರೇ ಇರ್ಬಹುದು, ಆದ್ರೆ ಇದಳಲ್ಲ ತೆಂಗಿನ ಚಿಪ್ಪು. ನಮ್ಮ ಅಪ್ಪನ ತಲೆಗೆ ಏನೇನೋ ಹೇಳಿ ತಲೆ ತುಂಬಿರ್ತಾಳೆ, ಅವ್ರ ಅದನ್ನೇ ನಂಬ್ಕೊಂಡಿರ್ತಾರೆ. ಅದ್ ಏನೇ ಆಗ್ಲಿ, ಏನು ಮಾಡ್ದಿರೋ ನನ್ ಮೇಲೆ ಈ ರೀತಿ ಆಪಾದನೆ ಬಂದ್ಮೇಲೆ ಇನ್ ಒಂದು ಕ್ಷಣನೂ ನಾನು ಈ ಮನೇಲಿ ಇರೋದಿಲ್ಲ. ನಾನು ಈಗ್ಲೇ ಮನೆ ಬಿಟ್ಟು ಹೋಗ್ತೀನಿ. ಹೇಗಾದ್ರೂ ಮಾಡಿ ನಿಮ್ಮ ಅಕ್ಕನ್ನ ತಡಿಬೇಕು. ಅವಳೇನಾದ್ರೂ ಮನೆ ಬಿಟ್ಟು ಹೋದ್ರೆ ನಮ್ ಕತೆ ಏನು ಹಾಕಿಲ್ಲ. ಬಾವಾ ಅಕ್ಕ ಒಂದ್ಸಲ ಡಿಸೈಡ್ ಮಾಡಿದ್ರೆ ಯಾರ ಮಾತು ಕೇಳಲ್ಲ. ಅಯ್ಯೋ, ಹಾಗಾದ್ರೆ ದೊಡ್ಡ ಗಂಡಾಂತರ ಆಗುತ್ತೆ. ಅಮ್ಮ ಅಕ್ಕ, ಸಮೋ ಮಾತು ಕೇಳ. ಸಮೋ, ಅಮಿತಾ ಮೇಡಮ್, ನೀವು ಹೇಳ್ದಾಗೆ ಈ ಮನೋರ್ ಮಧ್ಯನೇ ಕಿಡಿ ಹತ್ಸಿದ್ದೀನಿ. ಆ ಕಿಡಿ ಬೆಂಕಿಯಾಗಿ ಸಂಬಂಧಗಳನ್ನೇ ಸುಡುತ್ತೆ. ನೋಡ್ತಾ ಇರಿ. ಇದನ್ನೆಲ್ಲ ಕೇಳಿದ್ರೆ ನೀವೆಷ್ಟು ಖುಷಿಯಾಗಿ ಕುಣಿತೀರಾ ಅಂತ ನನಗೆ ಗೊತ್ತು. ಒಟ್ನಲ್ಲಿ ನಿಮ್ಮ ಪ್ಲಾನ್ ಅಂತೂ ಸೂಪರ್ ಆಗಿದೆ ಮೇಡಮ್. ಸಮೋ 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 ಪ್ಲೀಸ್ ನನ್ನ ಮಾತು ಕೇಳು. ಹುಡುಕ್ಬೇಡ ಸಮೋ. ಸಮೋ ಯೋಚನೆ ಮಾಡಿ. ಸಮೋ ಇನ್ನೇನ್ರಿ ಯೋಚನೆ ಮಾಡೋದು? ಈ ರೀತಿ ಆಪಾದನೆ ಬಂದ್ಮೇಲೆ ಅದನ್ನ ಹೇಗ್ರಿ ಸಹಿಸ್ಕೊಂಡು ಇಲ್ಲೇ ಇರಕ್ಕಾಗತ್ತೆ? ನಾನ್ ಯಾಕೆ ನನ್ನ ತಮ್ಮನ್ ಕೊಲೆ ಮಾಡಕ್ ಹೋಗ್ಲಿ? ಅದರಿಂದ ನನಗೇನ್ ಲಾಭ ಇದೆ? ಅಕ್ಕ, ಅದೇ ನಮ್ಗೆ ಅರ್ಥ ಆಗುತ್ತೆ ಕಣೆ. ಆದ್ರೆ ಇದನ್ನ ಮನೆಯವ್ರಿಗೆ ತಿಳಿಸಿ ಹೇಳ್ಬೇಕಲ್ವಾ? ನೀನ್ ಇದ್ರ ಮನೆ ಬಿಟ್ಟು ಹೋದ್ರೆ ನೀನ್ ತಪ್ಪು ಮಾಡ್ದಂಗಲ್ವಾ? ಆಕ್ಚುಲಿ ಮನೆ ಬಿಟ್ಟು ಹೋಗ್ಬೇಕಾಗಿರೋದು ನೀನಲ್ಲ, ಆ ತೆಂಗಿನ ಚಿಪ್ಪು. ಹೌದು ಸಮೋ, ಅಖಿಲ ಹೇಳ್ತಿರೋದು ಸರಿಯಾಗಿದೆ. ಪ್ಲೀಸ್ ಪ್ಲೀಸ್ ನೀನು ದುಡುಕ್ಬೇಡ. ಅಲ್ಲ, ಆ ಕೆಲಸದವ್ರು ಹೇಳೋದೆಲ್ಲ ಯಾರಾದ್ರೂ ನಂಬ್ತಾರ? ಬೇಕಂತ ಸುಳ್ಳು ಹೇಳಿರ್ಬಹುದಲ್ವಾ? ಅವಳು ಯಾಕ್ರಿ ಸುಳ್ಳು ಹೇಳ್ಬೇಕು? ಅಪ್ಪ ಮಯೂರಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಿರೋದಕ್ಕೆ ತಾನೆ ಅವಳು ಅದನ್ನ ನಮ್ಮ ಹತ್ರ ಬಂದು ಹೇಳಿದ್ದು.